ನಂಜನಗೂಡಿನಲ್ಲಿ ಹುಲಿ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಂಜನಗೂಡಿನಲ್ಲಿ ಹುಲಿ ಪ್ರತ್ಯಕ್ಷವಾಗಿರುವಂತದ್ದು. ಹುಲಿ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ನಂಜನಗೂಡು ತಾಲೂಕಿನ ಮಡುವಿನ ಹಳ್ಳಿಯಲ್ಲಿ ಹುಲಿ ದರ್ಶನವಾಗಿದೆ. ಜಮೀನಿನಲ್ಲಿ ಮರಿಗಳ ಜೊತೆ ಹೆಣ್ಣು ಹುಲಿ ಕಾಣಿಸಿಕೊಂಡಿರುವಂತದ್ದು. ಮಧ್ಯರಾತ್ರಿ ವ್ಯಾಘ್ರನ ಘರ್ಜನೆಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ವಾಹನ ಸವಾರರ ಮೊಬೈಲ್ನಲ್ಲಿ ಹುಲಿ ಹಿಂಡು ಅಂದ್ರೆ ಏನು ಮರಿಗಳ ಜೊತೆ ಹುಲಿ ಸೆರೆ ಆಗಿತ್ತು ಅದರ ದೃಶ್ಯ ಸೆರೆ ಆಗಿರುವಂತದ್ದು. ಕೂಡಲೇ ಹುಲಿ ಸೆರೆ ಹಿಡಿಯಲು ಗ್ರಾಮಸ್ಥರು ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಜಮೀನುಗಳಿಗೆ ತೆರಳುವ ರೈತರಿಗೆ ಎಚ್ಚರಿಕೆ ವಹಿಸಲು ಸೂಚನೆಯನ್ನ ಕೂಡ ನೀಡಲಾಗಿದೆ. ಜಮೀನುಗಳಲ್ಲಿ ಕಾವಲು ಕಾಯುವ ರೈತರು ಎಚ್ಚರಿಕೆಯಿಂದ ಇರಬೇಕು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ನಂಜನಗೂಡಿನಲ್ಲಿ ಹುಲಿ ಕಂಡು ಜನರು ಬೆಚ್ಚಿ ಬಿದ್ದಿರುವಂತ ಘಟನೆ ನಡೆದಿರುವಂತದ್ದು. ಮರಿಗಳ ಸಮೇತ ಹುಲಿ ಕಾಣಿಸಿಕೊಂಡಿರುವಂತದ್ದು. ಹೆಣ್ಣು ಹುಲಿ ಮಧ್ಯರಾತ್ರಿ ಏನು ಹುಲಿಯ ಘರ್ಜನೆಗೆ ಅಲ್ಲಿದ್ದಂತ ಗ್ರಾಮಸ್ಥರೆಲ್ಲರೂ ಕೂಡ ಬಹಳಷ್ಟು ಭಯಭೀತರಾಗಿದ್ದಾರೆ ಅದರ ಘರ್ಜನೆಯನ್ನ ಕೇಳಿ. ಯಾಕೆ ಅಂತ ಅಂದ್ರೆ ಓಡಾಡುವಂತ ಸಂದರ್ಭದಲ್ಲಿ ಎಲ್ಲಾದ್ರೂ ಹುಲಿ ಕಂಡು ಬಂದ್ರೆ ಅಪಾಯಗಳು ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರ ಮೊಬೈಲ್ ನಲ್ಲಿ ತೆರಳುವಂತ ಸಂದರ್ಭದಲ್ಲಿ ಹುಲಿ ವಿಡಿಯೋ ಕೂಡ ಅವರು ಮಾಡಿರುವಂತದ್ದು. ಇದನ್ನ ನೋಡಿ ಇನ್ನಷ್ಟು ಭಯಭೀತರಾಗಿದ್ದಾರೆ ಗ್ರಾಮಸ್ಥರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಕೂಡಲೇ ಹುಲಿನ ಸೆರೆ ಹಿಡಿಬೇಕು ಅಂತ ಈಗ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಹೋಗ್ತಿದ್ದಂತೆ ಅಧಿಕಾರಿಗಳು ಕೂಡ ರೈತರಿಗೆ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾತ್ರಿ ಯಾರು ಜಮೀನುಗಳಲ್ಲಿ ಕಾವಲು ಕಾಯಕ್ ಹೋಗ್ತೀರಾ ನೀವೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಏನು ಹುಲಿಯನ್ನ ಸೆರೆ ಹಿಡಿಯುವವರಿಗೆ ಅಂತ ರೈತರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ರೀತಿ ಈಗ ಗ್ರಾಮಸ್ಥರು ಕೂಡ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಹುಲಿ ಜೊತೆಗೆ ಅದರ ಹಿಂದೆ ಒಂದಷ್ಟು ಮರಿಗಳು ಕೂಡ ಇದೆ. ಹುಲಿದು ಎಷ್ಟು ಮರಿಗಳಿದೆ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಒಂದು 2-3 ಮರಿ, 3 ಮರಿ ಕಾಣಿಸ್ತಾ ಇದೆ. 3 ಮರಿ ಜೊತೆ ಹೆಣ್ಣು ಹುಲಿ ಇಷ್ಟು ಪ್ರತ್ಯಕ್ಷವಾಗಿರುವಂತದ್ದು. ಸೊ ಆದ್ದರಿಂದ ಎಲ್ಲೋ ಒಂದು ಕಡೆ ರೈತರು ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ ಓಡಾಡುವಂತ ಸಂದರ್ಭದಲ್ಲಿ. ಅದರಲ್ಲೂ ಕೂಡ ರಾತ್ರಿಯ ಸಂದರ್ಭದಲ್ಲಿ ಓಡಾಡುವಂತ ಜನರು ಇರ್ಬೋದು, ಕಾವಲು ಕಾಯುವಂತ ರೈತರು ಇರ್ಬೋದು, ಎಲ್ರೂ ನೀವು ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಿ ಇರ್ಬೇಕಾಗುತ್ತೆ ಈ ಹುಲಿಯನ್ನ ಸೆರೆ ಹಿಡಿಯುವವರಿಗೆ. ಸದ್ಯಕ್ಕೆ ಈಗ ಅರಣ್ಯ ಅಧಿಕಾರಿಗಳು ಕೂಡ ಹುಲಿಯನ್ನ ಸೆರೆ ಹಿಡಿಯಲಿಕ್ಕೆ ಬಹಳಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಗ ವೆಂಕಟೇಶ್, ಮಧ್ಯರಾತ್ರಿ ಮರಿಗಳ ಜೊತೆ ಹುಲಿ ಪ್ರತ್ಯಕ್ಷವಾಗಿದೆ. ಎಷ್ಟು ಗಂಟೆಯಲ್ಲಿ ಈ ಸುತ್ತಮುತ್ತ ಈ ಮುಂಚೆ ಏನಾದ್ರೂ ಪತ್ತೆ ಆಗಿತ್ತಾ, ಹೆಂಗೆ?
ಖಂಡಿತ ರಚನಾ. ನಂಜನಗೂಡು ತಾಲೂಕು ಮರನಹಳ್ಳಿ ಗ್ರಾಮ ಪಂಚಾಯತ್ ಗ್ರಾಮದ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಅಂದ್ರೆ ಹುಲಿ ಒಂದು ಕಾಣಿಸ್ಕೊಂಡಿರುವಂತ ಒಂದು ವಿಡಿಯೋ ಒಂದು ವೈರಲ್ ಆಗಿರುತ್ತೆ. ಅಂದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮಸ್ಥರ ಪ್ರಕಾರ ಅವರು ಏನು ನಂಜನಗೂಡಿನ ಅದಾವ ಎಡೆಲ ಬಂಡೀಪುರ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಮಾಹಿತಿ ನೀಡ್ತಾರೆ. ಯಾಕಂದ್ರೆ ಈ ಒಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ಹಿನ್ನೆಲೆಯಿಂದ ಅಲ್ಲಿನ ಒಂದು ಗ್ರಾಮಸ್ಥರ ಒಂದು ಭಯಭೀತರಾಗಿ ಏನು ಈ ಕಡೆಯಿಂದ ಹುಲಿ ಕಾಣಿಸ್ಕೊಂಡಿದೆಯಾ ಅಥವಾ ಏನು ಮತ್ತೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ತಾರೆ ಅವರು ಅಲ್ಲಿನ ಒಂದು ಸ್ಥಳೀಯ ಅರಣ್ಯ ಅಧಿಕಾರಿಗಳಿಗೆ ಈ ಒಂದು ಮಾಹಿತಿ ನೀಡ್ತಾರೆ. ಅವರು ಈ ಒಂದು ವಿಡಿಯೋವನ್ನು ಪರಿಶೀಲನೆ ಮಾಡಿ ಸುತ್ತಮುತ್ತಲು ಯಾವುದೇ ರೀತಿಯಾದಂತ ಒಂದು ಹುಲಿಯ ಒಂದು ಹೆಜ್ಜೆ ಗುರುತುಗಳನ್ನು ಚಲನವಲಯಗಳನ್ನು ಯಾವುದೋ ಒಂದು ಕಂಡು ಬಂದಿರದ ಹಿನ್ನೆಲೆಯಲ್ಲಿ ಆ ಗ್ರಾಮಸ್ಥರಿಗೆ ಹೇಳ್ತಾರೆ ಈ ಒಂದು ವಿಡಿಯೋ ವೈರಲ್ ಆಗಿರೋದು ಇಲ್ಲಿ ಅದಲ್ಲ, ಒಂದು ಬೇರೆ ಒಂದು ಪ್ರದೇಶದಲ್ಲಿ ವಿಡಿಯೋ ವೈರಲ್ ಆಗಿ ಆಕಸ್ಮಿಕವಾಗಿದ್ದು ಏನು ಸ್ಥಳೀಯರ ಒಂದು ಮೊಬೈಲ್ ಇಂದ ಒಂದು ವಿಡಿಯೋ ವೈರಲ್ ಆಗಿದೆ ಅಂತಾನೆ ಅಲ್ಲಿನ ಒಂದು ಸ್ಥಳೀಯ ಅಧಿಕಾರಿ ಒಂದು ಸತೀಶ್ ಅವರ ಒಂದು ಮಾಹಿತಿ ನೀಡ್ತಾರೆ ಅಂತಾನೆ ಹೇಳ್ಬೋದು ರಚನಾ. ಈಗ ಈ ಹುಲಿ ವಿಡಿಯೋ ಏನಿದೆ ಇದು ಈಗ ಸದ್ಯಕ್ಕೆ ಆಗಿರುವಂತ ಘಟನೆ ಅಲ್ವಾ? ಖಂಡಿತ ರಚನೆ. ಯಾಕಂದ್ರೆ ವಿಡಿಯೋ ವೈರಲ್ ಆಗಿರೋದು ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ಗ್ರಾಮಸ್ಥರು ಒಂದು ಭಯಭೀತರಾಗಿದ್ದರು. ಯಾಕಂದ್ರೆ ಈ ಒಂದು ವಿಡಿಯೋಗಳನ್ನು ಪರಿಶೀಲಿಸಿದಂತ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಒಂದು ಗ್ರಾಮಸ್ಥರಿಗೆ ಒಂದು ತಿಳುವಳಿಕೆ ನೀಡ್ತಾರೆ. ಒಂದು ಬೇರೆ ಎಲ್ಲ ಒಂದು ಪ್ರದೇಶದಲ್ಲಿ ಒಂದು ವಿಡಿಯೋ ವೈರಲ್ ಆಗಿ ವಿಡಿಯೋ ಇದಾಗಿದ್ದು ಈ ಒಂದು ಸ್ಥಳೀಯ ಒಂದು ಪ್ರದೇಶದಲ್ಲಿ ಅಲ್ಲ ಅಂತ ಅವರು ಒಂದು ಮಾಹಿತಿ ನೀಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ನಾವು ಇಲ್ಲಿ ಗಮನಿಸಬೇಕಂದ್ರೆ ಯಾಕೆ ಅಲ್ಲಿನ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತ ಈ ಒಂದು ಮಾಹಿತಿ ನೀಡ್ತಾರೆ ಅಂದ್ರೆ ಕೆಲವೊಂದು ವರ್ಷಗಳಿಂದಲೂ ಸಹ ಒಂದು ಹುಲಿಯ ಒಂದು ಉಪಟಳ ಮತ್ತು ಬೇರೆ ಇನ್ನಿತರ ಒಂದು ಚಿರತೆಯ ಒಂದು ಉಪಟಳ ಒಂದು ಜಾಸ್ತಿ ಆಗಿರುತ್ತೆ. ಒಂದು ಸ್ಥಳೀಯರಿಗೂ ಒಂದು ಮಾಹಿತಿ ನೀಡ್ತಾರೆ. ಯಾಕಂದ್ರೆ ಒಂದು ವಿಂಟರ್ ಸೀಸನ್ ಅಂದ್ರೆ ಒಂದು ಚಳಿಗಾಲದಲ್ಲಿ ಸಂದರ್ಭದಲ್ಲಿ ಏನು ಪ್ರಾಣಿಗಳ ಒಂದು ಬರಿ ಹಾಕುವ ಒಂದು ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಒಂದು ವಹಿಸ್ಬೇಕನ್ನುವುದು ಒಂದು ಸುತ್ತಮುತ್ತಲ ಅರಣ್ಯ ಇಲಾಖೆ ಒಂದು ಅಧಿಕಾರಿಗಳ ಒಂದು ಮಾತಾಗಿರುತ್ತೆ ಅಂತ ಹೇಳ್ಬೋದು ರಚನಾ. ಓಕೆ, ಧನ್ಯವಾದ ವೆಂಕಟೇಶ್ ತಮ್ಮ ಮಾಹಿತಿಗಾಗಿ.